ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 4ನೆಯ ಅಧ್ಯಾಯ ಪ್ರೀತಿಯ ಪ್ರಚಂಡ ಪ್ರಭಾವ. ಉಳಿದ ಭಾಗ. ನಲ್ಮೆಯಿಂದ ನಲಿವು. ದೈಹಿಕ ಜೈವಿಕ ಬಯಕೆಗಳನ್ನು ತಣಿಸುವಲ್ಲಿ ಒಂದು ವ್ಯವಸ್ಥೆ ಅಥವಾ ನಿಯಮವನ್ನು ಅನುಸರಿಸಿದಲ್ಲಿ ಮನುಷ್ಯನು ಬಯಕೆಗಳ ಬವಣೆಯಿಂದ ತಪ್ಪಿಸಿಕೊಂಡು ವ್ಯಕ್ತಿತ್ವದ ಮೇಲಿನ ಮಜಲುಗಳನ್ನು ಏರಬಲ್ಲ. ವ್ಯಕ್ತಿಯ ಶೀಲೋತ್ಕರ್ಷದ ಜೊತೆಗೆ ಸಮಾಜದ ಹಿತಚಿಂತನೆ ಆಗ ಮಾತ್ರ ಸಾಧ್ಯ. ವೃದ್ಧ ದಂಪತಿಗಳಲ್ಲಿ ಇಂದ್ರಿಯಗಳ ಸೆಳೆತ ನಿಸ್ತೇಜವಾದಾಗ ವಿಷಯಾಸಕ್ತಿ ಕಡಿಮೆಯಾಗಿ ಕೇವಲ ಪ್ರೇಮವೊಂದೇ ಘನೀಭೂತವಾಗುವುದು. ಅವರ ಅನುರಾಗದಲ್ಲಿ ರಾಗದ್ವೇಷಗಳ ಅಪಸ್ವರವಿಲ್ಲ, ಕೇವಲ ಶಾಂತಿ ಸಮಾಧಾನಗಳ ಸಂಚಾರ ಮಾತ್ರ ಇರುವುದು. ಆಗ ಪತಿಯ ಸಮೀಪದಲ್ಲಿ ಸತಿ ಕರುಣಾಮಯಿ ದಾದಿಯಂತೆಯೇ ಇರುವಳು. ಅಂತಹ ಸತಿಗೂ ತಾಯಿಗೂ ಭೇದವೆಲ್ಲಿದೆ? ಯಾವುದು ಕಾಲಧರ್ಮದಿಂದ ಸ್ವಾಭಾವಿಕವಾಗುವುದೋ ಅದನ್ನು ಆಧ್ಯಾತ್ಮಿಕ ಆದರ್ಶಗಳ ಅನುಷ್ಠಾನದಿಂದ ಬೇಗನೆ ಸಹಜ ಸ್ವಭಾವವನ್ನಾಗಿ ಪರಿವರ್ತಿಸಬಹುದು. ಸಮರ್ಪಣ ಭಾವ ಹೆಚ್ಚಿದಂತೆ ದೈಹಿಕ ಆಕರ್ಷಣೆ ತನ್ನಿಂದ ತಾನಾಗಿ ದೂರಾಗುತ್ತದೆ. ಆಗ ಅವರ ಪ್ರೀತಿ ಪಕ್ವವಾಗಿ ನಲಿವಿನ ಸಮಾರಾಧನೆಯನ್ನೇ ಮಾಡಿಸುತ್ತದೆ. ಆಧುನಿಕತೆಯ ಅಟ್ಟಹಾಸ. ಇಂದಿನ ದಿನಗಳಲ್ಲಿ ಆಧ್ಯಾತ್ಮಿಕ ಆದರ್ಶದ ಹಿನ್ನೆಲೆಯಿಂದ ಉನ್ನತವಾದ ಬಾಳನ್ನು ಬಾಳಿದಂಥವರ ಚಾರಿತ್ರ್ಯದ ಮಾಧುರ್ಯ ಮಾಹಾತ್ಮ್ಯಗಳನ್ನು ತಿಳಿದುಕೊಳ್ಳಲು ಶಿಕ್ಷಣದಲ್ಲಿ ಯಾವ ವಿಶಿಷ್ಟ ವ್ಯವಸ್ಥೆಯೂ ಇಲ್ಲ. ಮೌಲ್ಯಗಳ ಬಗ್ಗೆ ಸರ್ವತ್ರ ಅಜ್ಞಾನ ಕಂಡುಬರುತ್ತದೆ. ಒಂದೆಡೆ ಶೈಶವದಿಂದಲೇ ಪರೀಕ್ಷೆ ಪಾಸು ಮಾಡುವುದಕ್ಕಾಗಿ ಅಸಂಖ್ಯ ವಿಷಯಗಳನ್ನು ಕುರಿತು ವಿಚಾರ ಸಂಗ್ರಹ ನಡೆಯುತ್ತಿದೆ. ವಿಜ್ಞಾನದ ವೈಭವವನ್ನು ಹಾಡಿ ಹೊಗಳಲಾಗುತ್ತಿದೆ. ಇನ್ನೊಂದೆಡೆ ಅಗ್ಗದ ಭಾವುಕತೆ, ಕಾಮಪ್ರಚೋದಕ ವಿಚಾರಗಳು, ದರೋಡೆ, ಕಳ್ಳತನಗಳು, ಹಿಂಸಾರತಿ ಇವುಗಳ ಅತಿರಂಜಿತ ಸಿನಿಮೀಯ ವರ್ಣನೆಗಳಿಂದ ಮುಗ್ಧ ಮನಸ್ಸಿಗೆ ತಪ್ಪು ಮಾರ್ಗದಲ್ಲಿ ನಡೆಯುವ ಪ್ರೇರಣೆ ನೀಡಲು ಸದ್ಯದ ಪರಿಸರ ಬದ್ಧ ಕಂಕಣವಾದಂತಿದೆ. ವಿಚಾರವಂತರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿಯುವವರೂ ಈ ಬಗ್ಗೆ ಚಿಂತನೆ ಮಾಡುವ ಲಕ್ಷಣ ಕಾಣಿಸುತ್ತಿಲ್ಲ. ಬದಲಾಗಿ ಮನುಷ್ಯರಲ್ಲಿ ಕಂಡುಬರುವ ದೌರ್ಬಲ್ಯಗಳು ಸಹಜ ಸ್ವಭಾವ, ಒಂದು ಆದರ್ಶಕ್ಕಾಗಿ ಹೋರಾಡುವುದು ಒಂದು ತೆರನಾದ ಹಿಪಾಕ್ರಸಿ ಎನ್ನುವ ಅನಿಸಿಕೆಯನ್ನು ಬುದ್ಧಿಜೀವಿಗಳು ಎನ್ನಿಸಿಕೊಂಡವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮಕ್ಕಳ ಮನಸ್ಸಿನಲ್ಲಿ ಬಿಂಬಿಸುವುದುಂಟು. ಆದರೆ ಪಶ್ಚಿಮ ದೇಶಗಳಲ್ಲಿ ಕೌಟುಂಬಿಕ ಜೀವನ ಕುಸಿತಕ್ಕೆ ಕಾರಣವಾದ ಸ್ವಚ್ಛಂದ ಲೈಂಗಿಕ ಮನೋವೃತ್ತಿಯನ್ನು ಅನುಸರಿಸಿದರೆ ಅದು ನಮ್ಮನ್ನು ಎಂಥ ದುರಂತಕ್ಕೆ ಎಳೆಸೀತು ಎಂಬುದರ ಅರಿವಿಲ್ಲದೆ ನಮ್ಮ ಜನ ತಮ್ಮ ಸಂಸ್ಕೃತಿಯನ್ನು ಕಡೆಗಣಿಸಿ ಆ ಕಡೆಗೆ ಓಡುತ್ತಿದ್ದಾರಲ್ಲ. ಇದೆಂಥ ವಿಪರ್ಯಾಸ! ದುರುಪಯೋಗದಿಂದ ದುರಂತ. ಮನುಷ್ಯನ ಹೃದಯದಲ್ಲಿ ದಯೆ, ಕರುಣೆ, ಆತ್ಮಸಂಯಮ, ನಿಸ್ವಾರ್ಥತೆ, ಪರೋಪಕಾರ ಬುದ್ಧಿ ಬೆಳೆಯದೆ ಕೇವಲ ಯಾಂತ್ರಿಕ ತಾಂತ್ರಿಕ ಪ್ರಗತಿಯಾದ ಮಾತ್ರದಿಂದ ಬಹಳ ಪ್ರಯೋಜನವಾಗಲಿಲ್ಲ. ಈ ತಾಂತ್ರಿಕ ಪ್ರಗತಿ ಮನುಷ್ಯರ ಅಭ್ಯುದಯಕ್ಕೆ ಬದಲು ಅವರ ಹಿನ್ನಡೆಗೆ ಕಾರಣವಾಗುತ್ತದೆ. ಆದದ್ದೇನು ಎಂಬುದನ್ನು ಕುವೆಂಪು ಶತಮಾನದ ಸಂಧ್ಯೆ ಕವನದಲ್ಲಿ ಹೀಗೆ ಹೇಳುತ್ತಾರೆ. ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದೆ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸೆಗೆ ಕಲ್ಲೆಣ್ಣೆಯ ಪಾನ, ಭುಗಿಲೆನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ಮಸೆದಿದೆ ಬಿಲ್ಲೆತ್ತಿದೆ ಸಂಗ್ರಹಗೈಯುವ ಹುಚ್ಚು. ವಿಜ್ಞಾನದ ಕರಾಳವದನ. ವಿಜ್ಞಾನಿಗಳು ವಿಚಾರಪ್ರಿಯರು ತಮ್ಮ ಜೀವನದ ಸರ್ವಸ್ವವನ್ನು ಪಣವಾಗಿಟ್ಟು ಸತ್ಯಾನ್ವೇಷಣೆ ಮಾಡುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುತ್ತಿದ್ದಾರೆ. ಪ್ರಕೃತಿ ಶಕ್ತಿಗಳ ವಿವಿಧ ತೆರನಾದ ಉಪಯೋಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಆದರೆ ಅವರ ಶ್ರಮದ ಫಲವು ಮನುಷ್ಯನ ಹೃದಯದಲ್ಲಿರುವ ದುರಿತವನ್ನು ಪೋಷಿಸುತ್ತಿದೆಯಲ್ಲ. ಸತತ ಪರಿಶ್ರಮದಿಂದ ಪ್ರಕೃತಿ ರಹಸ್ಯವನ್ನು ಭೇದಿಸಿ ಅವರು ಕಂಡುಹಿಡಿದ ಶಕ್ತಿಗಳು ಅಧರ್ಮಿಗಳ ಕೈಯಲ್ಲಿ ಸಿಕ್ಕಿ ಮನುಕುಲದ ಅಮಂಗಲಕ್ಕೆ, ಅನಾಹುತಕ್ಕೆ ಕಾರಣವಾಗುತ್ತಿವೆಯಲ್ಲ. ವಿಜ್ಞಾನದ ವಿಧ್ವಂಸಕ ಮುಖವನ್ನೂ ನಾವು ನೋಡಬೇಡವೇ? ಜಪಾನಿನ ಹಿರೋಶಿಮಾದ ಮೇಲೆ ಅಮೆರಿಕನ್ನರ
ಪ್ರಥಮ ಅಣುಬಾಂಬು ಸ್ಫೋಟದ ಪರಿಣಾಮ ಕೆಲ ನಿಮಿಷಗಳಲ್ಲಿ ಮಹಾನಗರವೊಂದು ಧ್ವಂಸವಾಗಿದ್ದು, ಯುರೋಪಿನಲ್ಲಿ 19ನೇ ಶತಮಾನಕ್ಕೆ ಮೊದಲು 1000 ವರ್ಷಗಳಲ್ಲಿ ಯುದ್ಧಗಳಲ್ಲಿ ಮಡಿದವರ ಒಟ್ಟು ಸಂಖ್ಯೆ 20,000 ಮಿಲಿಯ. ಆದರೆ ಈ ಶತಮಾನವೊಂದರಲ್ಲೇ ಯುದ್ಧಗಳಲ್ಲಿ ಮಡಿದವರು 70,000 ಮಿಲಿಯ. ಇದು ಎರಡನೇ ಮಹಾಯುದ್ಧದವರೆಗಿನ ಅಂಕೆ ಸಂಖ್ಯೆ. ಎರಡನೇ ಮಹಾಯುದ್ಧದ ನಂತರವೂ ನಡೆದ ಹಲವು ಯುದ್ಧಗಳಲ್ಲಿ 1 ಕೋಟಿಗೂ ಹೆಚ್ಚು ಜನ ಮಡಿದಿದ್ದಾರೆ. ನಮ್ಮ ಸುಖ ಸೌಕರ್ಯಗಳ ಯತ್ನಕ್ಕೆ ವಿಜ್ಞಾನದ ದೈತ್ಯ ಶಕ್ತಿಯ ಬೆಂಬಲ ದೊರೆತಿದೆ. ಆದರೆ ಅದರಿಂದ ಈ ಸುಖ ಸೌಕರ್ಯಗಳ ಆಕರ್ಷಣೆ, ಅವುಗಳ ಬಯಕೆಯ ತೀವ್ರತೆ, ಅವು ತರುವ ಬಂಧನ, ಇವುಗಳ ತೀವ್ರತೆಯೂ ಹೆಚ್ಚುತ್ತಿದೆ. ಅತಿ ಹೆಚ್ಚಿನ ವೈಜ್ಞಾನಿಕ ಸಾಧನ ಸಂಪತ್ತಿರುವ ಅಮೆರಿಕದಲ್ಲಿ ಅರ್ಧ ಗಂಟೆಗೊಂದು ಕೊಲೆ, ಅರ್ಧ ಗಂಟೆಗೊಂದು ಅತ್ಯಾಚಾರ, ಗಂಟೆಗೆ 10 ದರೋಡೆ, 1 ಗಂಟೆಯಲ್ಲಿ 40 ಕಾರುಗಳ ಕಳವು, ಕಳ್ಳಸಾಗಣೆ ನಡೆಯುತ್ತದೆ ಎಂದು ತಜ್ಞರು ವರದಿ ಮಾಡುತ್ತಾರೆ. ಕೊಲೆಗಡುಕರು ಅತ್ಯುತ್ತಮ ವೈಜ್ಞಾನಿಕ ಸಲಕರಣೆಗಳಿಂದ ಸುಸಜ್ಜಿತರಾಗಿ ಬಹಳ ನಾಜೂಕಾಗಿ ತಮ್ಮ ಕಾರ್ಯವನ್ನು ಕೈಗೊಂಡು ಶೋಧನೆಗೆ ಪೊಲೀಸರು ಮಾಡುವ ಭಗೀರಥ ಪ್ರಯತ್ನವನ್ನು ವಿಫಲಗೊಳಿಸುತ್ತಾರೆ. ಕೊಲೆ ಪತ್ತೆಯಾಗುವುದು 4ರಲ್ಲಿ 1 ಮಾತ್ರ. ವಿಯೆಟ್ನಾಂ ಯುದ್ಧದಲ್ಲಿ 45,000 ಯೋಧರು ಮಡಿದರೆ ಮಾದಕ ದ್ರವ್ಯ ಸೇವಿಸಿ ಸತ್ತವರ ಸಂಖ್ಯೆ 1,40,000. ಸುಖಲೋಲುಪತೆ ಮತ್ತು ಸ್ವೇಚ್ಛಾಚಾರಕ್ಕೆ ಎಳಸಿದ ಸ್ವಾತಂತ್ರ್ಯಕ್ಕೆ ವಿಜ್ಞಾನ ತಾಂತ್ರಿಕತೆಯ ಸಹಾಯ ಎಂಥ ಕ್ಷೋಭೆಯನ್ನು ಉಂಟುಮಾಡಿದೆ. ನೈತಿಕತೆಯ ನಿರ್ನಾಮ. ವಿಜ್ಞಾನದ ದ್ರುತಗತಿಯ ಪ್ರಗತಿಯ ಜೊತೆಗೆ ಪಶ್ಚಿಮದಲ್ಲಿ ಧಾರ್ಮಿಕ ಶ್ರದ್ಧೆಯು ದುರ್ಬಲವಾಗುತ್ತಾ ಹೋಯಿತು. ಸ್ವಾತಂತ್ರ್ಯ ಪ್ರಿಯತೆಯ ಸ್ವೇಚ್ಛಾಚಾರಕ್ಕೆ ಎಡಸಿತು, ಮುಖ್ಯವಾಗಿ ಗಂಡು ಹೆಣ್ಣುಗಳ ಸಂಬಂಧಗಳಲ್ಲಿ. ಮನೋವಿಶ್ಲೇಷಣೆಯ ಜನಕನಾದ ಫ್ರಾಯ್ಡ್ ಧಾರ್ಮಿಕ ಕಟ್ಟುಪಾಡುಗಳಿಂದ ಮನಸ್ಸನ್ನು ನಿಯಂತ್ರಿಸುವ ವಿಧಾನವನ್ನು ಅಲ್ಲಗಳೆದ. ಇದು ಮುಂದೆ ಮಕ್ಕಳ ಅಸ್ತವ್ಯಸ್ತ ಬದುಕಿಗೆ ನಾಂದಿಯಾಯಿತು. ಸ್ವಚ್ಛಂದ ಲೈಂಗಿಕತೆಗೆ ಪೋಷಕವಾದ ಫ್ರಾಯ್ಡನ ದೋಷಪೂರಿತ ಸಿದ್ಧಾಂತ ಪಶ್ಚಿಮದಲ್ಲಿ ವ್ಯಕ್ತಿಗೂ ಸಮಾಜಕ್ಕೂ ಎಂತಹ ಹಾನಿಯನ್ನೂ ನೈತಿಕ ಕುಸಿತವನ್ನೂ ಉಂಟು ಮಾಡಿದೆ ಎಂಬುದನ್ನು ಸೊರೊಕಿನ್ ಸಾಕ್ಷ್ಯಾಧಾರ ಸಹಿತ ಸಾಬೀತುಪಡಿಸುತ್ತಾರೆ. ಕಳೆದ 200 ವರ್ಷಗಳಿಂದ, ಮುಖ್ಯವಾಗಿ ಕಳೆದ ಕೆಲವು ದಶಕಗಳಿಂದ ನಮ್ಮ ಸಂಸ್ಕೃತಿಯ ಎಲ್ಲ ವಿಭಾಗಗಳೂ ಅತಿ ಲೈಂಗಿಕತೆಯ ದಾಳಿಗೆ ಒಳಗಾಗಿವೆ. ನಮ್ಮ ನಾಗರಿಕತೆ ಲೈಂಗಿಕತೆಯಲ್ಲಿ ಎಷ್ಟು ಮುಳುಗಿದೆ ಎಂದರೆ ಬದುಕಿನ ಎಲ್ಲೆಡೆಗಳಿಂದಲೂ ಅದು ಇಂದು ಹೊರಹೊಮ್ಮುತ್ತಿದೆ. ಸುಮಾರು 30 ವರ್ಷಗಳ ಹಿಂದೆಯೇ ಟೆಲಿವಿಷನ್ನಿನ ದುರುಪಯೋಗವನ್ನು ಕುರಿತು ಡಾಕ್ಟರ್ ಸೊರೊಕಿನ್ನರು ಸಂಶೋಧನಾತ್ಮಕ ವಿವರಗಳನ್ನು ನೀಡಿದ್ದರು. ಇಂದ್ರಿಯ ಚಪಲತೆಯನ್ನು ವಿಪರೀತ ಕೆರಳಿಸುತ್ತಾ, ದೈಹಿಕ ಭೋಗಾಕಾಂಕ್ಷೆಯನ್ನು ಅತಿರೇಕಕ್ಕೆ ಕೊಂಡೊಯ್ಯುತ್ತಾ, ನೀಚ ಮಟ್ಟದ ಸ್ವಾರ್ಥಕ್ಕೆ ಮನುಷ್ಯನನ್ನು ಎಳೆಯುತ್ತಾ, ಅಶಿಸ್ತು ಅನೈತಿಕತೆಗೆ ಅವನನ್ನು ತಳ್ಳುತ್ತಾ, ಬದುಕಿನ ಮೌಲ್ಯಗಳನ್ನು ನಾಶಗೈಯುತ್ತಾ ಸಾಗುವ ಆಧುನಿಕ ಮನೋವೃತ್ತಿಗೆ ವಿಜ್ಞಾನದ ಸಹಾಯ ಸಹಕಾರ ಹೇರಳವಾಗಿಯೇ ಇದೆ. ಇದರ ಪರಿಣಾಮ ವಿವಾಹ ವಿಚ್ಛೇದ, ಮದುವೆಯ ಮೊದಲು ಮತ್ತು ನಂತರದ ದುರ್ನಡತೆ ಮತ್ತು ಅನೈತಿಕ ವ್ಯವಹಾರಗಳಿಂದ ಉಂಟಾದ ಹಲವು ತೆರನಾದ ವಿಚಿತ್ರ ಮನೋರೋಗಗಳು ಅಮೆರಿಕದ ಸ್ತ್ರೀಯರ ಪಾಲಿಗೆ ಇಂದು ಸಾಕಷ್ಟು ದೊರೆತಿವೆ. ಅಮೆರಿಕಾದ ಆಸ್ಪತ್ರೆಗಳಲ್ಲಿ ಇತರ ರೋಗಗಳಿಂದ ನರಳುವಷ್ಟೇ ಸಂಖ್ಯೆಯ ಹುಚ್ಚರು ಈಗಾಗಲೇ ಕಾಣಿಸಿಕೊಂಡಿದ್ದಾರೆ. ಮೇಲು ಛಾವಣಿ ಇಲ್ಲದ ಮನೆಯೊಳಗೆ ಹೇಗೆ ಮಳೆಯು ಬಲವಾಗಿ ಒಳನುಗ್ಗುವುದೋ ಅಂತೆಯೇ ನಿಯಮ ಸಂಯಮಗಳು ಇಲ್ಲದವನ ಮನಸ್ಸಿನೊಳಗೆ ಎಲ್ಲ ದುರ್ಭಾವನೆಗಳೂ ನುಗ್ಗುವುವು ಎಂದ ಗೌತಮ ಬುದ್ಧ. ಕಾಮೇಚ್ಛೆಯ ಸಂತೃಪ್ತಿಯಾಗಬೇಕು, ಆದರೆ ವಂಶಾಭಿವೃದ್ಧಿಯ ಜವಾಬ್ದಾರಿ ಬೇಡವೆಂದರೆ ಪ್ರಕೃತಿಯ ನಿಯಮಕ್ಕೆ ವಿರೋಧವಾಗಿ ನಡೆದಂತಾಯಿತು. ತಂದೆ ತಾಯಿಯರ ಸ್ವೇಚ್ಛಾಚಾರದಿಂದ ಯುವ ಪೀಳಿಗೆ ಹೇಗೆ ರೂಪುಗೊಂಡಿದೆ? ಅಮೆರಿಕಾದ ಟೈಮ್ ಪತ್ರಿಕೆ ತನ್ನ ವರದಿಯಲ್ಲಿ ಹೀಗೆಂದಿತು: ಅಮೆರಿಕಾದಲ್ಲಿ ನಡೆಯುವ ಒಟ್ಟು ಅಪರಾಧಗಳಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚಿನವುಗಳನ್ನು 10 ರಿಂದ 17 ವಯಸ್ಸಿನ ಪೋರರೇ
ನಡೆಯಿಸುತ್ತಿದ್ದಾರೆ. ಕೊಲೆಗಳ ಜೊತೆಗೆ ಅತ್ಯಾಚಾರ, ಮಾರಕ ಆಯುಧಗಳಿಂದ ಹೊಡೆತ, ದರೋಡೆ, ಕಳವು, ವಾಹನಗಳ ಕಳವು ಇವೂ ಸೇರಿಕೊಂಡಿವೆ. ಇತಿಹಾಸದ ಪಾಠಗಳು. ಪರಮಾರ್ಥದಲ್ಲಿನ ಶ್ರದ್ಧೆ ಭಾರತೀಯರ ನೈತಿಕ ಸಮುನ್ನತೆಯ ಕಂಪನ್ನು ವಿಶ್ವಾದ್ಯಂತ ಪಸರಿಸಲು ಕಾರಣವಾಯಿತು ಎಂಬುದು ಐತಿಹಾಸಿಕ ಸತ್ಯ. 2000 ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದ ಏರಿಯನ್ ಹೇಳಿದ, ನಿಜಕ್ಕೂ ಯಾವ ಭಾರತೀಯನೂ ಸುಳ್ಳಾಡಿದನೆಂದು ಯಾರೂ ದೂರುವುದಿಲ್ಲ. 1500 ವರ್ಷಗಳ ಹಿಂದಿನ ಚೀನೀ ಯಾತ್ರಿಕ ಹ್ಯುಯೆನ್ತ್ಸಾಂಗನು ಮಗಧ ಪ್ರಾಂತದ ಅಪಾರ ಸಂಪತ್ತನ್ನು, ಜನರ ಉಚ್ಚಮಟ್ಟದ ರೀತಿ ನೀತಿಗಳನ್ನು ಕಂಡು ಬೆರಗಾಗಿದ್ದ. ಗ್ರೀಕ್ ರಾಯಭಾರಿ ಮೆಗಾಸ್ತನೀಸ್ ಭಾರತಕ್ಕೆ ಬಂದಿದ್ದಾಗ ಜನರು ಮನೆಯ ಬಾಗಿಲುಗಳಿಗೆ ಬೀಗ ಹಾಕುತ್ತಿರಲಿಲ್ಲ. ಬೀಗಕ್ಕೆ ಆಗ ಸಂಸ್ಕೃತ ಶಬ್ದ ಕೂಡ ಇರಲಿಲ್ಲ. ಆತ ಹೇಳಿದ್ದಾನೆ, ಈ ಜನ ತಮ್ಮ ದೇಶದಲ್ಲಿ ಎಂದೂ ಬರಗಾಲ ಬಂದಿಲ್ಲ, ಊಟಕ್ಕೆ ಇಲ್ಲ ಎಂಬುದನ್ನು ಕಾಣೆವು ಎನ್ನುತ್ತಾರೆ. ಬೇರೆ ದೇಶಗಳಲ್ಲಿ ಯುದ್ಧ ನಡೆಯುವಾಗ ಶತ್ರುಪಕ್ಷ ಆ ದೇಶದ ನೆಲವನ್ನು ಹಾಳು ಮಾಡಿ ಜನಕ್ಕೆ ಆಹಾರವಿಲ್ಲದಂತೆ ಮಾಡುವುದು ವಾಡಿಕೆ. ಈ ದೇಶದಲ್ಲಿ ವ್ಯವಸಾಯದಿಂದ ಅನ್ನ ಒದಗಿಸುವವರನ್ನು ಶ್ರೇಷ್ಠ ಮನುಷ್ಯರೆಂದು ಭಾವಿಸುತ್ತಾರೆ. ಅವರಿಗೆ ಕಷ್ಟ ಕೊಡುವುದಿಲ್ಲ. ಸನಿಹದಲ್ಲೇ ಯುದ್ಧ ನಡೆಯುತ್ತಿದ್ದರೂ ಬೇಸಾಯಗಾರರು ತಮ್ಮ ಕೆಲಸವನ್ನು ತಾವು ನಡೆಸುತ್ತಿರುತ್ತಾರೆ. ಸೈನಿಕನನ್ನು ಕೊಲ್ಲುತ್ತಾನೆ, ಬೇಸಾಯಗಾರರನ್ನು ಮುಟ್ಟುವುದಿಲ್ಲ. ಶತ್ರುಪಕ್ಷ ಎದುರಾಳಿಯ ರಾಜ್ಯದಲ್ಲಿ ಬೆಂಕಿ ಹಾಕಿ ಏನನ್ನೂ ಸುಡುವುದಿಲ್ಲ, ಗಿಡಗಳನ್ನು ಕಡಿದು ಹಾಳುಗೆಡಹುವುದಿಲ್ಲ. 300 ವರ್ಷಗಳ ಹಿಂದೆ ಇಲ್ಲಿಗೆ ಬಂದ ಪೋರ್ಚುಗೀಸರು ಬರೆದಿಟ್ಟರು, ಹಿಂದೂಗಳು ಯುದ್ಧ ಮಾಡುವಾಗ ಮೊದಲು ಸೂಚನೆ ನೀಡದೆ ಎಷ್ಟಕ್ಕೂ ಯುದ್ಧ ಮಾಡರು. ವೀರರಾದ ಅವರು ಶತ್ರುವಿನ ಬಗ್ಗೆ ಸ್ವಲ್ಪವೂ ದ್ವೇಷ ಇಟ್ಟುಕೊಂಡವರಲ್ಲ. ಆದುದರಿಂದ ಯುದ್ಧದ ವಿರಾಮ ಕಾಲದಲ್ಲಿ ಒಂದೇ ನದಿಯಲ್ಲಿ ಸ್ನಾನ ಮಾಡಿ ಎಲೆ ಅಡಿಕೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಅಪಮಾನದ ಬದುಕು ಸಾವಿಗಿಂತ ಕಳಪೆ ಎಂದು ಅವರು ಭಾವಿಸುತ್ತಿದ್ದರು. ತಾವು ಯುದ್ಧದಲ್ಲಿ ಸೆರೆ ಹಿಡಿದವರನ್ನು ಬಿಡುಗಡೆ ಹಣ ತರುವುದಕ್ಕಾಗಿ ದೂರದ ಊರುಗಳಿಗೆ ಹೋಗಲು ಪೋರ್ಚುಗೀಸ್ ಅಧಿಕಾರಿಗಳು ಬಿಡುತ್ತಿದ್ದರು. ಕೆಲವರು ಹಣ ತರಲು ಸಮರ್ಥರಾಗಿದ್ದರೆ ಹಲವರು ಸಮರ್ಥರಾಗುತ್ತಿರಲಿಲ್ಲ. ಊರಿಗೆ ಹೋದ ಅವರಿಗೆ ತಪ್ಪಿಸಿಕೊಳ್ಳಲು ಅವಕಾಶವಿದ್ದರೂ ಆಡಿದ ಮಾತಿಗೆ ತಪ್ಪಬಾರದು, ಸುಳ್ಳು ಹೇಳಬಾರದು ಎಂಬ ದೃಢ ನಿಷ್ಠೆಯಿಂದ ಮತಾಂತರ ಅಥವಾ ಮರಣದಂಡನೆಯ ಶಿಕ್ಷೆಯನ್ನು ಎದುರಿಸಲು ಹಿಂತಿರುಗಿ ಬರುತ್ತಿದ್ದರು. ಇವರ ಸತ್ಯನಿಷ್ಠೆ, ಶೀಲ ಬಲವನ್ನು ಕಂಡು ಪೋರ್ಚುಗೀಸರೂ ಅಚ್ಚರಿಪಡುತ್ತಿದ್ದರು. ಅಜಗಜಾಂತರ ಚಾರಿತ್ರ್ಯ ಶುದ್ಧಿಯ ಆ ಹಿರಿಮೆಯನ್ನು ಪಶ್ಚಿಮದ ವ್ಯಾಪಾರೀ ಜನಾಂಗ ಹೇಗೆ ಕುಲಗಡಿಸಿತು ಎಂಬುದರ ವಿವರಣೆ ಇಲ್ಲಿದೆ. ಪಶ್ಚಿಮ ದೇಶಗಳ ಕ್ರಿಶ್ಚಿಯನ್ ಜನಾಂಗ ತಮ್ಮ ನೌಕಾಬಲ, ಫಿರಂಗಿ ಮತ್ತು ಕೋವಿಗಳ ಶಕ್ತಿಯನ್ನು ಬಳಸಿ ಭೂಲೋಕವನ್ನೇ ಕೊಳ್ಳೆ ಹೊಡೆಯಲು ಹೊರಟಿತು. ತಾವು ಹೊಸದಾಗಿ ನೆಲೆ ಊರಿದ ಯಾವ ದೇಶವೇ ಆಗಲಿ ಅದು ತಮ್ಮದೇ ರಾಜ್ಯವಾಗಬೇಕು. ತಮ್ಮ ರಾಜನ ಹೆಸರಿನಲ್ಲಿ ಅದನ್ನು ಗೆದ್ದು ವಶ ಮಾಡಿಕೊಳ್ಳುವ ಹಕ್ಕು ತಮ್ಮದೇ ಹೊರತು ಅಲ್ಲಿ ಮೊದಲಿನಿಂದ ಬಾಳಿಕೊಂಡು ಬಂದಿದ್ದ ಮೂಲ ನಿವಾಸಿಗಳದ್ದಲ್ಲ. ತಾವು ಅವರನ್ನು ಕೊಂದರೂ, ಸುಲಿಗೆ ಮಾಡಿದರೂ ಅಥವಾ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡು ತಮ್ಮ ಊಳಿಗ ಮಾಡಿಸಿಕೊಂಡರೂ ಅಲ್ಲಿನ ಸಂಪತ್ತು ಸಮೃದ್ಧಿಯನ್ನು ದೋಚಿ ತಮ್ಮ ದೇಶಕ್ಕೆ ಸಾಗಿಸುತ್ತಾ ಬಂದರೂ ಅವೆಲ್ಲ ತೀರ ನ್ಯಾಯ ಸಹಜ ಎಂದೇ ತಿಳಿದು ವರ್ತಿಸಿದವರು ಅವರು. ಪಿಟ್ರಿಮ್ ಎ ಸೊರೊಕಿನ್ನರು ಈ ವಿಚಾರವಾಗಿ ಹೇಳುತ್ತಾರೆ, ಕಳೆದ ಕೆಲವು ಶತಮಾನಗಳಲ್ಲಿ ಜಗತ್ತಿನಲ್ಲೆಲ್ಲ ಅತಿ ಹೆಚ್ಚಿನ ಯುದ್ಧವನ್ನು ಕೆಣಕುವ, ಕಾರಣವಿಲ್ಲದೆ ಆಕ್ರಮಣ ನಡೆಸುವ, ಅತಿ ಹೆಚ್ಚಿನ ದುರಾಶೆಯ, ದರ್ಪ, ಮತಾಂಧತೆಯ ಮಾನವ ತಂಡವೆಂದರೆ ಪಾಶ್ಚಾತ್ಯ ಕ್ರಿಶ್ಚಿಯನ್ ವರ್ಗ. ಈ ಶತಮಾನಗಳಲ್ಲಿ ಅದು ಇತರ ದೇಶಗಳಲ್ಲೆಲ್ಲ ನುಗ್ಗಿತು. ಅದರ ಸೈನ್ಯವು ಆ ದೇಶದ ಪಾದ್ರಿಗಳಿಂದ ಮತ್ತು ವ್ಯಾಪಾರಿಗಳಿಂದ ಹಿಂಬಾಲಿಸಲ್ಪಟ್ಟು ಕ್ರಿಶ್ಚಿಯನ್ ಅಲ್ಲದ ಜನಾಂಗಗಳನ್ನೆಲ್ಲ ಅಡಿಯಾಳಾಗಿ ಮಾಡಿತು. ಅವರನ್ನು ಸುಲಿಯಿತು, ದರೋಡೆ ಮಾಡಿತು. ಅಮೆರಿಕಾದ ಮೂಲ ನಿವಾಸಿಗಳು, ಆಫ್ರಿಕಾದವರು, ಆಸ್ಟ್ರೇಲಿಯಾದವರು, ಏಷ್ಯಾದವರು ಎಲ್ಲರೂ ಈ ತೆರನಾದ ಕ್ರಿಶ್ಚಿಯನ್ ಪ್ರೀತಿಯ ಅನುಭವ ಹೊಂದಬೇಕಾಯಿತು. ಈ ಪ್ರೀತಿಯ ರೂಪವೆಂದರೆ ಮೂಲ ನಿವಾಸಿಗಳ ನಾಶ, ದಾಸ್ಯ, ಬಲಾತ್ಕಾರ, ಅವರ ನಾಗರಿಕತೆಯ ನಾಶ,
ಅವರ ಸಂಸ್ಕೃತಿಯ ನಾಶ, ಜೀವನ ಕ್ರಮಗಳ ನಾಶ. ಮದ್ಯಪಾನದ ಅಪಾರ ಪ್ರಚಾರ, ಗುಹ್ಯ ರೋಗಗಳ ಪ್ರಸಾರ, ನೀತಿ ನಿಯಮಗಳು ಇಲ್ಲದ ವ್ಯಾಪಾರ ವ್ಯವಹಾರ ಇದೇ ಮೊದಲಾದವುಗಳು. ಕೆಲವು ರೀತಿಯಿಂದ ಅವರು ಆ ದೇಶಗಳಿಗೆ ಉಪಕಾರ ಮಾಡಿದ್ದಾರೇನೋ ದಿಟ. ಆದರೆ ಅದು ಗುಡಾಣ ತುಂಬ ಇರುವ ನೀರಿನಲ್ಲಿ ಒಂದು ಬಿಂದುವಿನಷ್ಟು ಮಾತ್ರ. ಅದು ಅವರ ಕಾರ್ಯದ ಅನಿವಾರ್ಯ ಉಪಲಕ್ಷಣವಾಗಿ ಮಾತ್ರ. ಹಳೆಯ ಬೇರು ಹೊಸ ಚಿಗುರು. ನಮ್ಮ ಸಂಸ್ಕೃತಿ ವೃಕ್ಷದ ಸತ್ವ ಬಲಿಷ್ಠವಾಗಿದೆ ಎನ್ನುವುದಕ್ಕೆ ಇಂಥ ಆಧುನಿಕ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅದು ಪರಿಸರದ ಪ್ರಭಾವವನ್ನು ಮೆಟ್ಟಿ ನಿಂತು ಸಾಕಷ್ಟು ಸತ್ಫಲಗಳನ್ನು ನೀಡಿದುದೇ ನಿದರ್ಶನ. ಬ್ರಿಟಿಷ್ ಚಕ್ರಾಧಿಪತ್ಯ ನೆಲೆಗೊಂಡು ಭಾರತದ ಕ್ಷಾತ್ರಶಕ್ತಿ ದುರ್ಬಲವಾಗಿ, ಆರ್ಥಿಕವಾಗಿ ಅವನತವಾಗಿ, ಧಾರ್ಮಿಕ ಸಾಂಸ್ಕೃತಿಕವಾಗಿಯೂ ಸತ್ವಹೀನವೆಂದು ಸರ್ವತ್ರ ಪ್ರಚಾರವಾಗುತ್ತಿರುವ ವೇಳೆ ಸ್ವದೇಶೀಯರೇ ವಿದೇಶೀಯರನ್ನು ಗುಲಾಮರಂತೆ ಅನುಕರಿಸಲು ತೊಡಗಿದಾಗ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಕಾಣಿಸಿಕೊಂಡರು. ಕೇವಲ ಬೋಧನೆಯಿಂದಲೇ ಅಲ್ಲ, ಸಾಧನೆಯಿಂದ, ಅನುಭೂತಿಯಿಂದ, ಬದುಕಿನಿಂದ, ವಿಜ್ಞಾನದ ನೂತನ ಸಂಶೋಧನೆಗಳಿಂದ ಉದ್ಭವಿಸಿದ ಸಂಶಯಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯವು ಋಷಿಗಳು ಕಂಡ ಸನಾತನ ನಿಯಮಕ್ಕೆ ಇದೆ ಎಂಬುದನ್ನು ಸಾರಿದರು. ಮುಂದೆ ಜಗತ್ತಿನ ಯಾವ ದೇಶವೂ ಸ್ವಾತಂತ್ರ್ಯವನ್ನು ಪಡೆಯದ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವರಾಜ್ಯ ಸಿದ್ಧಿಯಾಯಿತು. ಇತರ ದೇಶಗಳಲ್ಲಿ ದೀರ್ಘಕಾಲ ಅಧಿಕಾರ ಸ್ಥಾನದಲ್ಲಿದ್ದ ಸ್ಟಾಲಿನ್, ಹಿಟ್ಲರ್, ಮುಸೋಲಿನಿ ಮೊದಲಾದ ಮುಖಂಡರು ಹೇಗೆ ನಡೆದುಕೊಂಡರೆಂಬುದು ತಿಳಿದದ್ದೇ. ಅವರು ನಿರಂಕುಶ ಪ್ರಭುಗಳಾಗಿ ಅಪಾರ ಸಂಖ್ಯೆಯ ಜನನಾಶ, ಹಿಂಸಾಚರಣೆ ಮಾಡಿದರು. ಆದರೆ ಭಾರತದಲ್ಲಿ ದೀರ್ಘಾವಧಿ ಪ್ರಧಾನಮಂತ್ರಿಯಾಗಿದ್ದ ನೆಹರು ಪ್ರಜಾಪ್ರಭುತ್ವವನ್ನು ಉಳಿಸಿ ಲೋಕದ ಶಾಂತಿಗಾಗಿ ಎಡೆಬಿಡದೆ ಯತ್ನಿಸಿದರು. ಇದು ನಮ್ಮ ಸಂಸ್ಕೃತಿಯ ಪ್ರಭಾವದಿಂದಲ್ಲವೇ? ಆಧುನೀಕರಣದ ಗಾಳಿ ಬಲವಾಗಿ ಬೀಸಿದರೂ ಬಲವಾಗಿ ಬೇರು ಬಿಟ್ಟ ನಮ್ಮ ಸಂಸ್ಕೃತಿ ವೃಕ್ಷ ಹೊಸ ಚಿಗುರು ಬಿಡುತ್ತಲೇ ಹೋದುದನ್ನು ಇತಿಹಾಸದ ಉದ್ದಕ್ಕೂ ಕಾಣಬಹುದು. ಧಾರ್ಮಿಕ ಶಿಕ್ಷಣದ ಅಭಾವದಿಂದಲೇ ಜಗತ್ತು ವಿನಾಶದೆಡೆಗೆ ಓಡುತ್ತಲಿದೆ. ಮುಖಂಡರಾಗಲು ಇಚ್ಛಿಸುವವರಲ್ಲಿ ಮೊದಲಿಗೆ ಇರಬೇಕಾದುದು ಹೃದಯ ಸಂಪನ್ನತೆ ಎಂದಿದ್ದರು ವಿವೇಕಾನಂದರು. ಮಹತ್ ಕಾರ್ಯ ಸಾಧನೆಗೆ 3 ಮುಖ್ಯ ವಿಷಯಗಳು ಅವಶ್ಯಕ. ಮೊದಲು ಹೃದಯಪೂರ್ವಕ ಅನುಭವಿಸಿ. ಕೋಟ್ಯಂತರ ಋಷಿ ವಂಶಜರು ಪಶು ಸದೃಶರಾಗಿರುವರು ಎಂಬುದು, ಕೋಟ್ಯಂತರ ಜನ ಉಪವಾಸ ನರಳುತ್ತಿದ್ದರು ಎಂಬುದು ನಿಮ್ಮನ್ನು ಚಂಚಲರನ್ನಾಗಿ ಮಾಡಿದೆಯೇ? ಇದು ನಿಮ್ಮ ನಾಡಿನಲ್ಲಿ ಸಂಚರಿಸಿ ಹೃದಯ ಚಲನೆಯಲ್ಲಿ ಸ್ಪಂದಿಸುತ್ತಿದೆಯೇ? ಈ ಸರ್ವನಾಶದ ದುಃಖವೊಂದೇ ನಿಮ್ಮನ್ನು ವ್ಯಾಪಿಸಿ ನಿಮ್ಮ ಕೀರ್ತಿ, ಯಶಸ್ಸು, ಹೆಂಡಿರು, ಮಕ್ಕಳು, ಆಸ್ತಿ ಮತ್ತು ನಿಮ್ಮ ಜೀವನವನ್ನೂ ನೀವು ಮರೆತಿರುವಿರಾ? ಇದನ್ನು ನೀವು ಸಾಧಿಸಿರುವಿರಾ? ಇದೇ ದೇಶಭಕ್ತರಾಗುವುದಕ್ಕೆ ಮೊದಲನೇ ಹೆಜ್ಜೆ. ಈ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಯಾವುದಾದರೊಂದು ಮಾರ್ಗವನ್ನು ಕಂಡುಹಿಡಿದಿರುವಿರಾ? ಇಡೀ ಜಗತ್ತೇ ಕತ್ತಿ ಹಿಡಿದು ನಿಮಗೆ ಎದುರಾಗಿ ನಿಂತರೂ ಸರಿಯೆಂದು ಯೋಚಿಸಿ ನಿರ್ಧರಿಸಿದುದನ್ನು ಮಾಡುವ ಧೈರ್ಯ ನಿಮಗಿದೆಯೇ? ಎಡೆಬಿಡದೆ ಗುರಿಯೆಡೆಗೆ ಧಾವಿಸಬಲ್ಲಿರಾ? ನಿಮ್ಮಲ್ಲಿ ಆ ದೃಢ ನಿಷ್ಠೆ ಇದೆಯೇ? ನಿಮ್ಮಲ್ಲಿ ಈ 3 ಗುಣಗಳು ಇದಲ್ಲದೆ ಈ 3 ಗುಣಗಳು ಇದ್ದರೆ ನೀವು ಪ್ರತಿಯೊಬ್ಬರೂ ಕೂಡ ಮಹಾದ್ಭುತ ಪವಾಡದಂತಹ ಕಾರ್ಯಗಳನ್ನು ಸಾಧಿಸಬಲ್ಲಿರಿ ಎಂದು ಹೇಳಿದರು. ದ್ವೇಷ ಮಹಾದೋಷ. ನಿಸ್ವಾರ್ಥ ಪ್ರೀತಿಯ ಅಮೃತವನ್ನು ಹೃದಯದಲ್ಲಿ ಮೊದಲು ತುಂಬಿಕೊಂಡು ಬಳಿಕ ಅದನ್ನು ಎಲ್ಲರಿಗೂ ಹಂಚುವವರು ಸಮಾಜಕ್ಕೆ ಅತೀವ ಕಲ್ಯಾಣವನ್ನು ಉಂಟುಮಾಡುವ ಧರ್ಮಾತ್ಮರು, ಮಹಾತ್ಮರು. ದ್ವೇಷದ ವಿಷವನ್ನು ಪ್ರಸಾರ ಮಾಡುವವರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ದಾನವರು, ದುರ್ಯೋಧನರು. ಗೀನಾ ಸೆರ್ಮಿನಾರ ಎಂದಂತೆ ತನಗಾಗದವರನ್ನೂ ತನ್ನ ವೈರಿಯನ್ನೂ ಪ್ರೀತಿಸಲು ಕಲಿತಾಗಲೇ ವ್ಯಕ್ತಿ ತನ್ನೊಳಗಿನ ದ್ವೇಷದ ದಳ್ಳುರಿಯಿಂದ ಪಾರಾಗಿ ಸುಖ ಪಡೆಯುತ್ತಾನೆ. ದ್ವೇಷದಿಂದ ದ್ವೇಷ ಎಂದೂ ಅಳಿಯದು. ಪ್ರೀತಿಯಿಂದ
ದ್ವೇಷವನ್ನು ಗೆಲ್ಲಿ ಎಂದ ಬುದ್ಧ. ಮನುಷ್ಯ ಸಂಬಂಧಗಳ ಸಂಕೀರ್ಣತೆ ಸೂಕ್ಷ್ಮವೂ ವ್ಯಾಪಕವೂ ಆದ ನಿಯಮದ ದೃಷ್ಟಿಯಿಂದ ಅಧ್ಯಯನ ಮಾಡಿದಾಗ ದ್ವೇಷಾಸೂಯೆಗಳನ್ನು ಎದುರಿಸುವಲ್ಲಿ ಪ್ರತೀಕಾರ ಮನೋಭಾವನೆಗಿಂತಲೂ ಸಹನೆಯ ವರ್ತನೆ ಹೆಚ್ಚು ಲಾಭದಾಯಕ ಎಂಬ ಅರಿವು ಮೂಡುವುದು. ಅಲ್ಪರೂ ಅಜ್ಞರೂ ದುಷ್ಟರೂ ಪಶು ಸ್ವಭಾವಿಗಳೂ ಆದ ಜನರಿಂದ ಅನ್ಯಾಯವನ್ನು ಸಹಿಸುವಾಗ ಇನ್ನೂ ವಿಕಾಸದ ಸಾಮಾನ್ಯ ಹಂತದಲ್ಲಿ ಇರುವ ಅವರನ್ನು ದ್ವೇಷಿಸುವುದು ಕಲ್ಲನ್ನು ದ್ವೇಷಿಸಿದಂತೆಯೇ. ಪತಂಜಲಿಯು ಅಂಥವರನ್ನು ಉಪೇಕ್ಷಾದೃಷ್ಟಿಯಿಂದ ನೋಡಿ ಎನ್ನುತ್ತಾನೆ. ದ್ವೇಷವು ನಮ್ಮ ಮಾನಸಿಕ ಶಕ್ತಿಯನ್ನು ನಿಷೇಧಾತ್ಮಕವಾಗಿ ಪರಿಮಿತಗೊಳಿಸುವುದು. ಸ್ಪರ್ಧೆಯಿಂದ ದ್ವೇಷ. ಸ್ಪರ್ಧೆಯ ಹಾನಿಯನ್ನು ಕುರಿತು ಸೊರೊಕಿನ್ ಹೀಗೆಂದಿದ್ದಾನೆ: ಅತಿ ಚಿಕ್ಕ ಮಟ್ಟದಿಂದ ಕೊರಳು ಕತ್ತರಿಸುವ ಮಟ್ಟದವರೆಗಿನ ವಿವಿಧ ರೂಪಾಂತರಗಳು ಈ ಸ್ಪರ್ಧಾ ವಿಧಾನವನ್ನು ನೆಚ್ಚಿದ್ದರಿಂದ ಉಂಟಾಗಿದೆ. ಅದು ವ್ಯಕ್ತಿಗಳ ಒಳಗೆ ಮತ್ತು ಜನರ ವಿವಿಧ ಗುಂಪುಗಳ ಒಳಗೆ ಜಗಳ ಹಾಗೂ ಹೋರಾಟದ ಮನೋಭಾವನೆಯನ್ನು ಬೆಳೆಸುತ್ತದೆಯೇ ಹೊರತು ಪರಸ್ಪರ ಪ್ರೀತಿಯನ್ನಲ್ಲ. ಬ್ರಿಟಿಷರು ಭಾರತೀಯರ ಅಳಿದುಳಿದ ಐಕ್ಯಮತ್ಯವನ್ನು ಮುರಿಯಲು ಅತ್ಯಂತ ಸೂಕ್ಷ್ಮ ಜಾಲವನ್ನು ಹರಡಿದರು. ಭಾರತೀಯರಲ್ಲಿ ಇರುವ ಒಮ್ಮತವನ್ನು ತಡೆಯಲು ಸಾಧ್ಯವಾದುದನ್ನೆಲ್ಲ ಮಾಡು. ನಾವು ಅಲ್ಲಿ ನಮ್ಮ ಆಡಳಿತವನ್ನು ಉಳಿಸಿಕೊಂಡದ್ದೇ ಒಂದು ಗುಂಪಿನ ಮೇಲೆ ಇನ್ನೊಂದನ್ನು ಎತ್ತಿಕಟ್ಟಿ. ಏನೇ ಆಗಲಿ ಇದನ್ನು ಸರ್ವಥಾ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಅಧಿಕಾರಿಯೊಬ್ಬ ಅಂದಿನ ವೈಸ್ರಾಯ್ಗೆ ಪತ್ರ ಬರೆದಿದ್ದಾನೆ. ಈ ದ್ವೇಷಾಸೂಯೆಗಳನ್ನು ಕಿತ್ತೊಗೆಯದೆ ನಾವು ಸತ್ಪ್ರಜೆಗಳಾಗಿ ಬದುಕಲಾರೆವು ಎಂಬ ಭಾವನೆಯನ್ನು ವಿದ್ಯಾರ್ಥಿಗಳಲ್ಲಾದರೂ ಉಂಟು ಮಾಡಲು ನಮ್ಮ ಶಿಕ್ಷಣ ಪದ್ಧತಿ ಸಮರ್ಥವಾಗಿಲ್ಲ ಎಂಬುದು ದುರಂತ. ಸ್ವತಂತ್ರ ಭಾರತದಲ್ಲಿ ಇದ್ದು ಗುಲಾಮರಾಗಿರಲು ನಾವು ಯತ್ನಿಸುತ್ತಲೇ ಇದ್ದೇವೆ. ಮೇಲುವರ್ಗದವರು ತಮ್ಮಲ್ಲೇ ದ್ವೇಷಾಸೂಯೆಗಳನ್ನು ಸಾಧಿಸಿಕೊಂಡು ಬಂದು ಮೆಲ್ಲನೆ ಹಿಂದುಳಿದವರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಲಿಲ್ಲ. ಪಶ್ಚಿಮದ ಕ್ರಮವನ್ನು ಅನುಸರಿಸುವ ಭಾರತದಲ್ಲಿ ಇಂದು ಸ್ಪರ್ಧೆ ಅನಿವಾರ್ಯ. ಆದರೆ ದ್ವೇಷವೆಂಬ ದೋಷವನ್ನು ಕಡಿಮೆ ಮಾಡಿಕೊಳ್ಳಲು ಎಲ್ಲರೂ ಪ್ರಾಮಾಣಿಕರಾಗಿ ದುಡಿದರೆ ಅದು ಅಸಾಧ್ಯವಾದ ಕೆಲಸಗಳನ್ನೆಲ್ಲ ಜೀವನದ ಬಗೆಗಿನ ತಮ್ಮ ದೃಷ್ಟಿಕೋನ ಹಾಗೂ ಸ್ಥೈರ್ಯ ಇವುಗಳ ಸಹಾಯದಿಂದ ಅನೇಕ ಅಂಧರು ಅಂಗವಿಕಲರು ಅನಿವಾರ್ಯವನ್ನು ಎದುರಿಸುತ್ತಾ ಸಂತೋಷದಿಂದ ಇದ್ದು ಪರರಿಗೂ ಸಹಾಯ ಮಾಡುತ್ತಾ ಮಹತ್ತರವಾದ ಜೀವನವನ್ನು ನಡೆಸುತ್ತಾರೆ. ನಮ್ಮ ವ್ಯಕ್ತಿತ್ವದ ಉತ್ತಮ ಅಂಶಗಳನ್ನು ಪೋಷಿಸಿ ಪರಿಪಾಲಿಸಿ ನಮ್ಮ ಕುಂದುಕೊರತೆಗಳು ನಮ್ಮ ಸಾರ್ಥಕ ಜೀವನಕ್ಕೆ ಅಡ್ಡಿಯಾಗದಂತೆ ನೋಡಿಕೊಂಡಲ್ಲಿ ನಮ್ಮ ಬದುಕು ಸುಂದರವಾದೀತು, ಅರ್ಥಪೂರ್ಣವಾದೀತು. ಟೀಕೆಗೆ ಕಿವುಡಾಗಿ. ಇತರರು ಮಾಡುವ ಟೀಕೆಗಳಲ್ಲಿ ಕೆಲವು ಯಥಾರ್ಥವಾದವೂ ಇರಬಹುದು. ಆದರೆ ಬಹುಮಟ್ಟಿಗೆ ಟೀಕೆಗಳಲ್ಲಿ ಯಥಾರ್ಥತೆಗಿಂತಲೂ ಕಲ್ಪನಾ ವಿಲಾಸ, ಶಬ್ದ ಚಮತ್ಕಾರ, ಇನ್ನೊಬ್ಬರನ್ನು ಹೀನಾಯ ಮಾಡಬೇಕೆಂಬ ಉದ್ದೇಶ ಇರುತ್ತದೆ. ಅಂಥ ಟೀಕೆಗಳ ಹಿನ್ನೆಲೆಯಲ್ಲಿ ಟೀಕಾಕಾರನ ಅಸೂಯಾಪರ ಮನೋಭಾವ ಹುದುಗಿದ್ದು ಅವರ ಅಹಂ ಆ ಮೂಲಕ ತೃಪ್ತಿ ಪಡೆಯುತ್ತಿರಬಹುದು. ಅಂಥವರ ಮಾತುಗಳಿಂದ ನಿಮ್ಮಲ್ಲಿ ತೀವ್ರವಾದ ಅಶಾಂತಿ ಉಂಟಾದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿದೆ ಎಂದು ತಿಳಿಯಬಹುದು. ಕರ್ತವ್ಯನಿಷ್ಠೆ, ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುವುದರಿಂದ ಅಂತಹ ಇತರರ ವ್ಯರ್ಥ ಟೀಕೆಯ ಮಾತುಗಳು ನಿಮ್ಮನ್ನು ಕಂಗೆಡಿಸಲಾರವು. ತಾಯಿಗೆ ಮಗ ಉದ್ದವಾಗಿದ್ದು ತೆಳ್ಳಗಿದ್ದರೆ ಬಳ್ಳಿಯಾಗಿ ಕಾಣುತ್ತಾನೆ, ಕರ್ರಗಿದ್ದರೂ ಲಕ್ಷಣವಾಗಿ ತೋರುತ್ತಾನೆ. ಆದರೆ ಅಂತಹ ನೆರೆಮನೆಯ ಹುಡುಗ ಆಕೆಯ ಕಣ್ಣಿಗೆ ಅಡಕೆಯ ಮರದಂತೆ ಕೈಕಾಲು, ಮಡಕೆಯ ಮಸಿಯಂತೆ ಮುಖದ ಬಣ್ಣದ್ದಾಗಿ ಕಾಣಿಸುತ್ತಾನೆ. ಮನುಷ್ಯರು ತಮ್ಮ ಸುಖ ದುಃಖಗಳನ್ನು ಭಾವಪೂರ್ಣವಾಗಿ ಕಾಣುತ್ತಾರೆ. ಇತರರ ಕಷ್ಟ ಸಂಕಟಗಳನ್ನು ಬುದ್ಧಿಯಿಂದ ಅಳೆಯುತ್ತಾರೆ, ವಿಶ್ಲೇಷಿಸುತ್ತಾರೆ. ಯಥಾರ್ಥವಲ್ಲದ ಟೀಕೆಗಳಿಗೆ ಗಮನ ಈಯಬೇಕಾಗಿಲ್ಲ. ಟೀಕೆಯಂತೆ ಹೊಗಳಿಕೆಯೂ ಅರ್ಥಹೀನ. ಜನರು ನಿಮ್ಮನ್ನು ಮೆಚ್ಚುತ್ತಿಲ್ಲ ಎಂದು ಹೇಳಿದ ಒಬ್ಬನಿಗೆ
ಸ್ವಾಮಿ ರಾಮತೀರ್ಥರು ಅವರು ಸೇಬು ಹಣ್ಣನ್ನು ಮೆಚ್ಚಿದಾಗ ಅದನ್ನು ತಿನ್ನುತ್ತಾರೆ, ಪ್ಲಮ್ ಹಣ್ಣನ್ನು ಮೆಚ್ಚಿದಾಗಲೂ ಅದನ್ನು ತಿನ್ನುತ್ತಾರೆ, ಮಾಂಸ, ಕರುಳು, ಮಿದುಳು ಇವನ್ನು ಮೆಚ್ಚಿದಾಗ ಅವನ್ನೂ ನುಂಗುತ್ತಾರೆ. ಅವರು ನನ್ನನ್ನು ಮೆಚ್ಚದಿದ್ದು ನನ್ನ ಭಾಗ್ಯವೇ ಸರಿ, ಮೆಚ್ಚಿದ್ದರೆ ನನ್ನನ್ನೂ ಕಬಳಿಸುತ್ತಿದ್ದರು ಎಂದರು. ಜನರ ಪೊಳ್ಳು ಹೊಗಳಿಕೆಗೆ ದಾಸರಾದರೆ ನಾವು ನಮ್ಮ ಗುರಿಯಿಂದ ಜಾರುತ್ತೇವೆ. ಆ ಹೊಗಳಿಕೆಯನ್ನು ಉಳಿಸಿಕೊಳ್ಳುವ ಹಂಬಲ ಹೆಚ್ಚುತ್ತದೆ. ಆಗ ನಮ್ಮ ಬದುಕು ನಮ್ಮ ಅಧೀನ ಇರದು, ನಮ್ಮ ಸಮಯವೂ ನಮ್ಮದಾಗದು. ಪ್ರೀತಿಯೇ ಪರಮೌಷಧ. ಯುದ್ಧ ನಡೆಯುವುದು ಮೊದಲು ಅಂತರಂಗದಲ್ಲಿ, ನಂತರ ರಣರಂಗದಲ್ಲಿ ಎಂಬ ಮಾತಿದೆ. ಯುದ್ಧಕ್ಕೆ ಕಾರಣ ಪರಸ್ಪರ ದ್ವೇಷ, ಅಸೂಯೆ ಹಾಗೂ ವೈರ ಮನೋಭಾವ. ಪ್ರೀತಿಯ ಕೊರತೆಯಿಂದ ಮನದಲ್ಲೆದ್ದ ಕಿಡಿ ಹೃದಯವನ್ನು ಸುಡತೊಡಗುತ್ತದೆ. ಎದುರಿನವನ ಒಳ್ಳೆಯ ಗುಣಗಳೋ ಸಾಮರ್ಥ್ಯವೋ ಅಸಹನೀಯವಾಗುತ್ತದೆ. ಅವನ ನೋವು ಇವನ ನಲಿವಿಗೂ, ಅವನ ಯಾತನೆ ಇವನ ನೆಮ್ಮದಿಗೂ ಕಾರಣವಾಗುತ್ತದೆ. ಆದರೆ ಪ್ರಕೃತಿಯಲ್ಲಿ ನಾವು ನೋಡುವುದು ಪರಿಶುದ್ಧ ಪ್ರೀತಿಯ ಪ್ರವಾಹವನ್ನೇ. ಪ್ರಕೃತಿಯ ಕರೆಗೆ ಓಗೊಟ್ಟು ಮಾನವನೂ ಪರಿಶುದ್ಧ ಹೃದಯವಂತನಾದರೆ ಪ್ರೀತಿಯ ತವರೂರಾಗುತ್ತಾನೆ, ಪ್ರೇಮದ ನಿಧಿಯಾಗುತ್ತಾನೆ. ಸರ್ವೇ ಜನಾಃ ಸುಖಿನೋ ಭವಂತು.